ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಬೆಂಗಳೂರು ಕಬ್ಜಾಗೆ ಡಿಕೆ ಬ್ರದರ್ಸ್ ಮಾಸ್ಟರ್ ಪ್ಲಾನ್. ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸಲಿದ್ದಾರ ಮಹಿಳಾ ಅಭ್ಯರ್ಥಿ ಡಿಕೆ ಸುರೇಶ್ ಕಣಕ್ಕಿಳಿಯಲಿರುವ ಕ್ಷೇತ್ರ ಯಾವುದು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ಕೊಳ್ಳೋದು ಡಿಕೆ ಬ್ರದರ್ಸ್ಗೆ ಮ್ಯಾಟ್ರೇ ಅಲ್ಲ, ನೀರು ಕುಡಿದಷ್ಟು ಸುಲಭ. ಅವ್ರದ್ದೇ ಭದ್ರಕೋಟೆ ಬೆಂಗಳೂರು ಗ್ರಾಮಾಂತರ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 28 ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು, ಅದು ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಅವರು. ಹೀಗಾಗಿ ಅಲ್ಲಿ ಡಿಕೆ ಸುರೇಶ್ ಅವರೇ ನಿಂತ್ಕೋಬೇಕು ಅಂತ ಏನಿಲ್ಲ, ಅಲ್ಲಿ ಬೇರೆಯವ್ರು ನಿಲ್ಲಿಸಿದ್ರು ಅಣ್ಣ ತಮ್ಮದವ್ರು ಇಬ್ಬರು ಸೇರ್ಕೊಂಡು ರಿಸಲ್ಟ್ ಮಾಡಿಸ್ಕೊತಾರೆ ಅನ್ನೋ ನಂಬಿಕೆ ಕಾಂಗ್ರೆಸ್ಗಿದೆ. ಅದು ನಿಜ ಕೂಡ. ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಸುಲಭ ತುತ್ತಾಗಿರುವಂತಹ ಕ್ಷೇತ್ರದಲ್ಲಿ ಮಹಿಳಾ ಅಭ್ಯರ್ಥಿಯೊಬ್ಬರನ್ನು ಕಣಕ್ಕಿಳಿಸಿ ಡಿ.ಕೆ. ಸುರೇಶ್ ಅವ್ರನ್ನ ಬೇರೆ ಕಡೆ ಕರ್ಕೊಬರಬೇಕು, ಅಲ್ಲೇ ರಿಸಲ್ಟ್ ಮಾಡ್ಕೋಬೇಕು ಅನ್ನೋದು ಲೆಕ್ಕಾಚಾರ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಮುನಿರತ್ನ ಅವರ ವಿರುದ್ಧ ಅತಿ ಹೆಚ್ಚು ಫೈಟನ್ನು ಕೊಟ್ಟು ಒಂದಷ್ಟು ಸಿಂಪತಿಯನ್ನು ಗಿಟ್ಟಿಸ್ಕೊಂಡಿರುವಂತಹ ಕುಸುಮಾ ಹನುಮಂತರಾಯಪ್ಪ ಅವ್ರನ್ನ ಕರ್ಕೊಬರಬೇಕು. ಎಸ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದಾಗ ವಿಧಾನಸಭೆಯಲ್ಲಿ ರಾಜರಾಜೇಶ್ವರಿ ನಗರವು ಬರ್ತದೆ. ಹೀಗಾಗಿ ಕುಸುಮಾ ಅವ್ರನ್ನ ಕರ್ಕೊಬಂದರೆ ಒಂದೊಳ್ಳೆ ರಿಸಲ್ಟ್ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ ಇದು. ಡಿ.ಕೆ. ಶಿವಕುಮಾರ್ ಅವರಿಗೆ ಅತಿ ದೊಡ್ಡ ಸವಾಲು. ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಹೇಗಾದರೂ ಮಾಡಿ ಈ ಸಲ ಬೆಂಗಳೂರಲ್ಲಿ ರಿಸಲ್ಟ್ ಮಾಡ್ಕೋಬೇಕು. ಇಲ್ಲಿವರೆಗೂ ಬರೀ ಬೆಂಗಳೂರು ಗ್ರಾಮಾಂತರ ಮಾತ್ರ ಗೆದ್ಕೊಬತ್ತಿದ್ವಿ. ಹೀಗಾಗಿ ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಇಲ್ಲೂ ಕೂಡ ರಿಸಲ್ಟ್ ಮಾಡ್ಕೋಬೇಕನ್ನೋದು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕಾಚಾರ. ಮತ್ತೊಂದು ಕಡೆ ಒಕ್ಕಲಿಗರ ಭದ್ರಕೋಟೆ ಆಗಿರುವಂತಹ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಡಿ.ಕೆ. ಸುರೇಶ್ ಅವ್ರನ್ನ ಶಿಫ್ಟ್ ಮಾಡಿಬಿಟ್ರೆ ರಿಸಲ್ಟ್ನಲ್ಲೂ ಮಾಡ್ಕೋಬೋದು. ಬಿ ಜೆ ಪಿಯಲ್ಲಿ ಅದಾಗಲೇ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತಹ ಹಾಲಿ ಸಂಸದರಾಗಿರುವಂಥ ಡಿ.ವಿ. ಸದಾನಂದ ಗೌಡರು ಹೇಳ್ಕೊಬಿಟ್ಟವ್ರೆ. ಹೀಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಲ್ಲಿ ಕೂಡ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ. ಆಬ್ವಿಯಸ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿದ್ದರೆ ಗುಂಪುಗಾರಿಕೆ, ಬಣ ಬಡಿದಾಟ ಇದ್ದದ್ದೇ, ವೋಟ್ ಡಿವೈಡ್ ಆಗುತ್ತೆ. ಇದನ್ನು ಹೆಂಗಾರು ಮಾಡಿ ಕ್ಯಾಚ್ ಮಾಡ್ಕೋಬೇಕು ತಾನೆ. ಬೆಂಗಳೂರು ರೂರಲ್ ಹೆಂಗಿರೋ ರಿಸಲ್ಟ್ ಮಾಡ್ಕೋತೀವಿ, ಬೆಂಗಳೂರು ನಾರ್ತ್ಗೆ ಕರ್ಕೊಂಬಂದು ಡಿ.ಕೆ. ಸುರೇಶ್ ಅವ್ರನ್ನ ನಿಲ್ಲಿಸ್ಬಿಟ್ಟು ಅಲ್ಲೂ ರಿಸಲ್ಟ್ ಮಾಡ್ಕೋಬೇಕನ್ನೋ ಲೆಕ್ಕಾಚಾರ ನಡೀತಾ ಇದೆ. KPCC ಮೂಲಗಳ ಪ್ರಕಾರ, ಒಂದಷ್ಟು ಜನ ಹೇಳೋ ಪ್ರಕಾರ ಕುಸುಮಾ ಅವರು ಗ್ರಾಮಾಂತರದಿಂದ ಸ್ಪರ್ಧಿಸೋದು ಖಚಿತ. ಸುರೇಶ್ ಅವರು ನಾರ್ತ್ಗೆ ಶಿಫ್ಟ್ ಆಗೋದು ನಿಶ್ಚಿತ. ಸದ್ಯ ಚರ್ಚೆ ಆಗ್ತಿರುವಂಥ ವಿಚಾರ. ಎಸ್, ಗುಡ್ ಸ್ಟ್ರಾಟಜಿ, ಗುಡ್ ಮೂವ್. ಕುಸುಮಾ ಅವ್ರಿಗೆ ಕೂಡ ಅವ್ರದ್ದೇ ಆದ ಒಂದಷ್ಟು ಸಿಂಪತಿ ಓಟ್ಗಳು ಇದ್ದಾವೆ. ಆಮೇಲೆ ಕುಸುಮಾ ಹೆಣ್ಮಗಳು ತುಂಬ, ಅವ್ರಿಗೊಂದು ರಿಸಲ್ಟ್ ಆಗಬೇಕಿತ್ತು. ಮುನಿರತ್ನ ಅವ್ರು ಸೋಲ್ಬೇಕು ಅಂತ ನಾವೇನು ಹೇಳ್ತಿರಲಿಲ್ಲ. ಆಕೆಗೆ ಒಂದು ರಿಸಲ್ಟ್ ಬೇಕಿತ್ತು. ಅದು ಬೇರೆ ಕ್ಷೇತ್ರ ಆಗಿರೋ ಪರವಾಗಿಲ್ಲ. ಕುಸುಮಾ ಅವರಿಗೆ ಕೂಡ ಅತಿ ದೊಡ್ಡ ವಿಷನ್ ಇದೆ. ಕರ್ನಾಟಕದ ಕಾಂಗ್ರೆಸ್ನ ಒಂದಷ್ಟು ಯಂಗ್ ಮಹಿಳಾ ನಾಯಕಿಯರೆಲ್ಲ ಅವರು ಕೂಡ ಒಂದಷ್ಟು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾರೆ. ವಿಷನ್ ಇದೆ. ಹೀಗಾಗಿ ಅವ್ರಿಗೆ ಹೇಗಾದರೂ ಮಾಡಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಕೂಡ ಬೆಂಗಳೂರು ರೂರಲ್ಗೆ ಬರೋದ್ರಿಂದ ಲೋಕಸಭಾದಲ್ಲಿ ರಿಸಲ್ಟ್ ಮಾಡ್ಕೊಳ್ಳೋದು ಈಸಿ ಮತ್ತಷ್ಟು ಅನ್ನೋ ಲೆಕ್ಕಾಚಾರ. ಹಾಗೆಯೇ ಬೆಂಗಳೂರು ನಾರ್ತಲ್ಲಿ ಸದಾನಂದ ಗೌಡರು ಅದಾಗಲೇ ನಿಲ್ಲಲ್ಲ ಅಂತ ಹೇಳಿರೋದ್ರಿಂದ ಡಿ.ಕೆ. ಸುರೇಶ್ ಅವ್ರಿಗೂ ಈಸಿ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರೇ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಕಂಟ್ರೋಲಿಗೆ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ. ಎಸ್ ವೀಕ್ಷಕರೇ, ಎರಡು ಕ್ಷೇತ್ರಗಳಲ್ಲಿ ಅಂದರೆ ಸುರೇಶ್ ಅವ್ರು ನಾರ್ತ್ಗೆ ಹೋಗಿ ಕುಸುಮಾ ಅವರು ರೂರಲ್ ಕ್ಷೇತ್ರಕ್ಕೆ ಬಂದರೆ ರಿಸಲ್ಟ್ ಆಗುತ್ತಾ ಕಾಂಗ್ರೆಸ್ಗೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.